ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಹಾಲನ್ನ ಹಾಕಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಬಿಡ್ತಾಯಿದ್ದೀನಿ. ನಿನ್ನೆ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೆ. ನಿನ್ನೆ ನೈಟು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದು ಬಂದು ಲೇಟಾಗೋಯ್ತು. ಟಯರ್ಡ್ ಅಂದ್ಬಿಟ್ಟು ಏನೂ ಎತ್ತಿಟ್ಟಿಲ್ಲ. ಎಲ್ಲ ಸ್ವಲ್ಪ ಬಾಡ್ದಂಗೆ ಆಗೋಗಿದೆ ತರಕಾರಿ. ಬಟಾಣಿ ಅಂತೂ ಕವರಲ್ಲಿ ಹಾಕಿಟ್ಟಿದ್ದೆ. ಸ್ವಲ್ಪ ಗಾಳಿಗೆ ಒಂದು ಪ್ಲೇಟಲ್ಲಾದರೂ ಹಾಕಿಟ್ಟು ಹೋಗ್ಬೇಕಿತ್ತು. ಹೋಗೋ ಗಡಿಬಿಡಿ ನನಗೆ ತರಕಾರಿ ನೆನಪೇ ಆಗಲಿಲ್ಲ. ಇನ್ನು ಬರೋ ಅಷ್ಟರಲ್ಲಿ ಲೇಟ್ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಬೆಳಗ್ಗೆ ಏನಾಗಲ್ಲ ಅಂತ ಸ್ವಲ್ಪ ಎಲ್ಲ ನೀರು ಥರ ಬಿಟ್ಕೊಂಡ್ಬಿಟ್ಟಿತ್ತು ಬಟಾಣಿ ಎಲ್ಲ. ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡೋಣ ಇವತ್ತು ಅಂದ್ಬಿಟ್ಟು, ಹೇಗೂ ಬಟಾಣಿ ಇತ್ತಲ್ಲ, ಹಸಿ ಬಟಾಣಿ ಅಂತೇಳಿ ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ. ಇವಾಗ ಟಿಫನಿಗೆ ಎಷ್ಟು ಬೇಕು ಅಷ್ಟನ್ನ ಬಿಡಿಸ್ಕೊತೀನಿ. ಸ್ವಲ್ಪ ಎಲ್ಲ ನೀರು ಥರ ಆಗಿದೆಯಲ್ಲ, ಹೊರಗಡೆ ಸ್ವಲ್ಪ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಇಟ್ಬಿಟ್ರೆ ಸ್ವಲ್ಪ ಡ್ರೈ ಆಗುತ್ತೆ. ಬಿಡಿಸೋದಕ್ಕೆ ಸರಿ ಹೋಗುತ್ತಿಲ್ಲ ಅಂದರೆ ಒಂಥರ ಈ ಪಿಚ್ಕ ಅನ್ನಿಸ್ತೈತೆ, ಲೊಳೆ ಥರ ಅನ್ನಿಸ್ತೈತೆ ಹಸಿ ಬಟಾಣಿ. ಅದಕ್ಕೋಸ್ಕರ ಇನ್ನು ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡ್ಕೊಬೇಕು. ಈ ಮನೆಗೆ ಬಂದಮೇಲೆ ನಾನು 9 ತಿಂಗಳ 7 ತಿಂಗಳು 9 ತಿಂಗಳಾಯ್ತು ಈ ಮನೆಗೆ ಬಂದಮೇಲೆ. ಆವಾಗಿಂದ ಅನ್ಕೊತಿದ್ದೀನಿ ನಾನು ಈ ಮನೆಗೆ ಬರೋದಕ್ಕೆ ಕಾರಣವೂ ಕೂಡ ಇದೇನೆ. ಫುಲ್ಲು ಸಪ್ರೇಟು ಸಿಂಗಲಾಗಿರಬೇಕು. ಮತ್ತು ಈ ಮನೆ ಹುಡ್ಕೋದಕ್ಕಿಂತ ಮುಂಚೆನೇ ನಾನು ತುಂಬ ಮನೆ ಹುಡುಕಿದ್ದೆ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇನೆಂದರೆ ನೀರೊಲೆ ಇರೋವಂಥ ಮನೆಗೇ ಹೋಗ್ಬೇಕನ್ನೋದು ನನಗೆ ಭಾಳ ಆಸೆ. ಒಂದು ಆರಾಮ್ಸೆ ಒಂದು ಹಳ್ಳಿ ಲೈಫ್ ಥರ ಇರಬೇಕು ಮನೆ ವಾತಾವರಣ ಅಂದ್ಬಿಟ್ಟು. ಅದು ಸಿಗಲಿಲ್ಲ ನೀರೊಲೆ ಇರೋಂಥದ್ದು. ಕೊನೆಗೆ ಈ ಥರ ಇಂಡಿವಿಜುವಲ್ ಆಗಿರೋ ಥರ ಸಿಕ್ಕಿದ್ರೆ ಅದು ಸರಿ ಅಂದ್ಬಿಟ್ಟು ಈ ರೀತಿ ಮನೆ ಸಿಕ್ತು. ನಾನು ಅಂದ್ಕೊಂಡಿರೋ ಥರನೇ ಮನೆ ಸಿಕ್ತು ಅಂತಲೇ ಹೇಳಿದ್ದೀನಿ. ಇನ್ನು ನಾನು ಸ್ಟಾರ್ಟಿಂಗ್ ಬಂದಾಗಿಂದ ಹೇಳ್ತಾನೆ ಇದ್ದೆ, ನನಗೆ ಹೇಗೆ ಬೇಕು ಸಣ್ಣ ಪುಟ್ಟದು. ಇನ್ನೂ ಮನೇಲಿ ತುಂಬ ಚೇಂಜಸ್ ಮಾಡ್ಕೊಳ್ಳೋದಿದೆ, ಏನೂ ಮಾಡ್ಕೊಂಡಿಲ್ಲ. ಅವ್ರಿಗೆ ಹೇಳಿ ಸಾಕಾಯಿತು. ಒಲೆ ಹಾಕ್ಕೊಡು ನೀರು ಕಾಯಿಸೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ಒಲೆಯಲ್ಲಿ. ಅಂದರೆ ನಾನು ಡೈಲಿ 3 ಟೈಮು ಒಲೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾಯಿಲ್ಲ, ವಾರದಲ್ಲಿ 1 ದಿನ 2 ದಿನ ಇಲ್ಲ ಒಲೆಯಲ್ಲಿ ಒಂದೊಂದು ಅಡುಗೆ ಮಾಡಿದಾಗ ರುಚಿ ಇರುತ್ತಲ್ಲ, ಆ ಥರ ಅಡುಗೆ ಎಲ್ಲ ಮಾಡಿದಾಗ ತುಂಬ ರುಚಿಯಾಗಿ ಬರುತ್ತೆ ಅಂದ್ಬಿಟ್ಟು ಕೇಳ್ತಾಯಿದ್ದೆ. ಅದು ಇವಾಗ ಕಾಲ ಕೂಡ ಬಂತು ಅನ್ಬೋದು. 9 ತಿಂಗಳಿಂದ ಕೇಳಿ ಸೌದೆ ಇಟ್ಟಿಗೆ ಎಲ್ಲನೂ ಈಗಾಗಲೇ 1-2 ತಿಂಗಳಿಂದಲೇ ತಂದಿಟ್ರು. ಒಲೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ಒಣಗಿರೋ ಸೌದೆ ಎಲ್ಲ ರೆಡಿ ಇದೆ. ಇಟ್ಟಿಗೆ ಮಾತ್ರ ಇನ್ನೂ ಸ್ವಲ್ಪ ಬೇಕಿತ್ತು. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ನೋಡಿ ಸೇವ್ ಮಾಡ್ಕೊಂಡಿದ್ದೆ, ಈ ರೀತಿ ಒಲೆನ ಹಾಕ್ಕೊಡು ಅಂದ್ಬಿಟ್ಟು. ಇನ್ನು ಇಟ್ಟಿಗೆ ನಮಗೆ ಸಿಗಲಿಲ್ಲ. ಇದ್ದಿದ್ದೆ ಒಂದು 4-5 ಇಟ್ಟಿಗೆ. ಸರಿ ಸಾಕಾಗಲ್ಲ, ಇವತ್ತು ತರ್ತೀನಿ ನಾಳೆ ತರ್ತೀನಿ ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಲೆ ಇವತ್ತು ಒಳ್ಳೆ ದಿನ ನೋಡಿ ರಾಹುಕಾಲಕ್ಕಿಂತ ಮುಂಚೆ ಒಲೆ ಹಾಕ್ಸೋಣ ಅಂದ್ಬಿಟ್ಟು ಒಲೆ ಹಾಕಿಸ್ತಾಯಿದ್ದೀನಿ. ನಾನು ಒಲೆ ಹಾಕ್ಸೋದಕ್ಕೂ ಈಗ ನಡೀತಾ ಇರೋದಕ್ಕೂ ಹೊರಗಡೆ ಯಾವ ರೀತಿಯಾಗಿದೆ ಅಂದರೆ, ಈಗ ನಾನು ಅದಕ್ಕೋಸ್ಕರನೇ ಒಲೆ ಹಾಕಿಸ್ಕೊತಿದ್ದೀನಿ ಅನ್ನೋ ಥರ ಇದೆ. ಖಂಡಿತವಾಗ್ಲೂ ಇಲ್ಲ, ನಾನು ಒಲೆಯಲ್ಲಿ ಅಡುಗೆ ಮಾಡಬೇಕು ಮತ್ತು ನೀರು ಸ್ನಾನಕ್ಕೆ ಒಲೆಯಲ್ಲೇ ಕಾಯಿಸ್ಕೊಬೇಕಂದ್ಬಿಟ್ಟು ಈ ಮನೆಗೆ ಬರೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಆ ರೀತಿ ಮನೆ ಹುಡುಕ್ಬೇಕಂತ. ಅದು ಇವಾಗ ಆಗ್ತಾಯಿದೆ ಅಷ್ಟೇ. ಎಲ್ಲೂ ಸಿಲಿಂಡ್ರು ಸಿಗ್ತಾಯಿಲ್ಲ. ನ್ಯೂಸಲ್ಲಿ ಗೊತ್ತಾಗ್ತಾಯಿದೆ ಮೊಬೈಲಲ್ಲಿ. ನಿಮ್ಮ ಕಡೆಯೆಲ್ಲ ಹೇಗಿದೆ? ಸಿಲಿಂಡ್ರು ಹಬ್ಬ ಬೇರೆ ಬಂತಲ್ಲ, ಇನ್ನೂ ಫುಲ್ಲು ಡಿಮ್ಯಾಂಡ್ ಆಗಿಬಿಟ್ಟಿದೆ. ನನಗೇನು ಸಿಲಿಂಡ್ರದೇನು ಪ್ರಾಬ್ಲಮ್ ಇಲ್ಲ. ಒಲೆ ಹಾಕ್ಸ್ಬೇಕಿತ್ತಲ್ಲ, ಇನ್ನು ಇವತ್ತು ಹಾಕೇ ಬಿಡೋಣ ಅಂದ್ಬಿಟ್ಟು ಒಳ್ಳೆ ದಿನ ನೋಡಿ ಹಾಕ್ಸಿದಷ್ಟೇ. ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಇವತ್ತು ನಾಳೆ ಅಂತ, ಏನಕ್ಕೆ ಮುಂದೂಡಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಹಾಕ್ಸ್ತಾಯಿದ್ದೀನಿ. ಸಿಲಿಂಡ್ರು ಬುಕ್ಕಿಂಗ್ ಆಗ್ತಾಯಿಲ್ಲ. ನಾನು ಕೂಡ ಗೊತ್ತಾದಮೇಲೆ ವಿಷಯ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಒಂದು ಎಕ್ಸ್ಟ್ರಾ ಅಂತೇಳ್ಬಿಟ್ಟು ಬುಕ್ಕಿಂಗ್ ತಗೊತಾ ಇಲ್ಲ. ಅದು ಹೇಗೆ ಹಬ್ಬ ಮಾಡ್ತಾರೋ ಏನೋ. ಆದರೆ ಈ ಹೊರಗಡೆ ಆ ಥರ ನಡೀತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ನ್ಯೂಸ್ ಚಾನಲ್ ಅವರೇ ಎದುರಿಸ್ಬಿಡ್ತಾರೆ ನಮ್ಮನ್ನಂತೂ. ಅಡುಗೆ ಮಾಡೋದಕ್ಕೆ ಸಿಲಿಂಡ್ರು ಬೇಕೇ ಬೇಕು. ಆದರೆ ಅಷ್ಟೊಂದೆಲ್ಲ ಭಯ ಪಟ್ಕೊಂಡು ಟೆನ್ಷನ್ ತೊಗೋಬೇಡಿ ಅಂತ. ಕೊರೋನಾ ಅಂತ ಬಂದಾಗಲೇ ಎಲ್ಲ ಜಯಿಸಿ ಮುಂದೆ ಬಂದಿದ್ವಿ. ನೀವು ಸಿಲಿಂಡ್ರದ್ದು ಸ್ವಲ್ಪ ದಿನ ಎಲ್ಲ ಕಷ್ಟ ಅನಿಸುತ್ತೆ ಅಷ್ಟೇ. ಈಗ ನಮಗೇನೋ ಜಾಗ ಇದೆ, ಸಿಲಿಂಡ್ರ್ ಖಾಲಿ ಆದರೂ ಒಲೆ ಹಾಕ್ಕೊಂಡ್ಬಿಡ್ತೀವಿ ಅಂತ ನೀವು ಅಂದ್ಕೊಬೋದು. ಆ ಥರ ಏನಿಲ್ಲ, ಸಿಲಿಂಡ್ರ್ ಇದೆ ನಮ್ಮ ಮನೇಲಿ. ಬುಕ್ ಮಾಡೋಕ್ಕೆ ಹೋದರೆ ತಗೊಳ್ಳಿಲ್ಲ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸಿಲಿಂಡ್ರು ಬುಕ್ಕಿಂಗ್ ಆಗಿ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಈಗ ಇರೋದನ್ನೇ ಸಾಕು. ಇನ್ನು ಒಲೆ ಹಾಕ್ಸಿದ್ದೀನಲ್ಲ, ಇನ್ಮೇಲೆ ಒಲೆಯಲ್ಲೇ ಅಡುಗೆ ಮಾಡ್ತೀನಿ. ನನಗಿಷ್ಟ. ನಾನು ಒಲೆಯಲ್ಲಿ ನಮ್ಮ ಊರಲ್ಲೆಲ್ಲ ಒಲೆಯಲ್ಲೇ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಡುಗೆ ಮಾಡಿದ್ದೀವಿ. ಈಗ ಗ್ಯಾಸು ಅದೆಲ್ಲ ಇದೆ. ನಮ್ಮ ಅಮ್ಮ ಎಲ್ಲ ಒಲೆಯಲ್ಲೇ ಅಡುಗೆ ಮಾಡ್ತೀವಿ. ನಾವು ಒಲೆ ಊಟನೇ ಮಾಡಿರೋದು. ಆದರೆ ನಾನು ಅಡುಗೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕ್ಲೀನ್ ಮಾಡೋದು ಏನೋ ಯಾವಾಗ ಒಂದು ಸಲ ಒಲೆ ಮುಂದೆ ಕೂತ್ಕೊಳ್ಳೋದು ಇಷ್ಟೇ ಮಾಡ್ಕೊಂಡು ಬಂದಿದ್ದೆ. ಆದರೆ ಇವಾಗ ಫಸ್ಟ್ ಟೈಮ್ ಒಲೆ ಹಾಕ್ಕೊಂಡು ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ದೋ ಏನೋ ಗೊತ್ತಿಲ್ಲ. ನಾನು ಹಿಂದಿನ ವ್ಲಾಗಲ್ಲೇ ಮೇಲ್ಗಡೆ ಸ್ವಲ್ಪ ಪಾತ್ರೆಗಳೆಲ್ಲ ಇಳಿಸಿದ್ದೆ, ನಿಮಗೆ ನೆನಪಿರ್ಬೋದು. ಇದಕ್ಕೋಸ್ಕರನೇ ಹಳೆ ಪಾತ್ರೆಗಳನ್ನ ಒಲೆಯಲ್ಲಿ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಈಗ ನಾನು ಬಳಸೋ ಪಾತ್ರೆಗಳು ಒಲೆಯಲ್ಲಿ ಮಾಡಿ ಅದು ಉಜ್ಜಿ ಮಸಿ ಹೋಗ್ಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಈಗ ನಾನು ಅವತ್ತೇನು ತೆಗೆದಿಟ್ಟಿದ್ದೆ ಅದೆಲ್ಲ ವೇಸ್ಟ್ ಅಂತಲೇ ಇಟ್ಟಿರೋದು. ಸ್ವಲ್ಪ ದಿನ ಆ ಪಾತ್ರೆಯಲ್ಲಿ ಮಾಡೋಣ, ಮಸಿ ಆದರೆ ಆಗಲಿ ಅಂತ ಹೇಳ್ಬಿಟ್ಟು ಪಾತ್ರೆಗೆ ಎಷ್ಟು ಬೇಕು ಅಷ್ಟು ಜಾಗ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು
ಎಲ್ಲ ಮಾಡ್ತಿದ್ದಾರೆ. ಈಗ ಸಿಲಿಂಡ್ರ್ ಖಾಲಿಯಾಗಿರೋದ್ರಿಂದ ಒಲೆ ಹಾಕೊಳ್ಳೋದು ಬಿಲ್ಡಿಂಗ್ ಮನೆಗಳಲ್ಲಿ ಅವ್ರಿಗೆಲ್ಲ ಕಷ್ಟ. ಈ ಥರ ಏನೋ ಜಾಗ ಇದ್ದರೆ ಇಲ್ಲ ಅಡ್ಜಸ್ಟ್ ಆಗುತ್ತೆ. ಹೇಗೋ ನ್ಯೂಸ್ ನೋಡ್ತಾರೆ, ನನಗೂ ಭಯ ಆಗುತ್ತೆ. ಸದ್ಯ ಒಳ್ಳೆ ಜಾಗ ಇದೆ, ಅದೊಂದು ಸಮಾಧಾನ ಮಾಡಿಕೊಂಡು ಒಲೆಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ನೆನ್ನೆ ಫುಲ್ಲು ಕ್ಲೀನ್ ಮಾಡಿ ಸೌದೆ ಎಲ್ಲ ಒಂದು ಕಡೆ ಇಟ್ಟು ಎಲ್ಲ ಮಾಡಿಕೊಂಡು ಈಗ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದೆಲ್ಲ ನನಗೆ ನಿಜವಾಗ್ಲೂ ಹೊಸ್ತೇನೆ. ನಾನು ಯಾವತ್ತೂ ಒಲೆ ಪೂಜೆ ಮಾಡಿ ಅದೆಲ್ಲ ಮಾಡ್ತಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಒಲೆ ಇತ್ತಲ್ಲ, ಅದಕ್ಕೆ ಸಗಣಿಲಿ ತಾರಿಸ್ಬಿಟ್ಟು ಇದು ಮಾಡಿಬಿಡ್ತಿದ್ದೆ. ವಾರಕ್ಕೊಂದು ಸಲ ಊರ ಕಡೆ ಶನಿವಾರ ಇದೆಲ್ಲ ಮಾಡಿದಾಗ ಪ್ರತಿಯೊಂದು ಪಾತ್ರೆ ತೊಳೆದು ಸಗಣಿಲಿ ಒಲೆ ತಾರಿಸ್ಬೇಕಿತ್ತು. ಅದನ್ನು ನಾನೇ ಮಾಡ್ತಾಯಿದ್ದೆ ಅವಾಗ. ಅದಾದಮೇಲೆ ಈಗೆಲ್ಲ ಅದೆಲ್ಲ ಮುಗಿದು 21 ವರ್ಷ ಜಾಸ್ತಿನೇ ಆಗಿದೆ. ಆವತ್ತಿಂದ ಇವತ್ತರೆಗೂ ಒಲೆ ಕಡೆ ಗಮನ ಇರಲಿಲ್ಲ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಒಂಥರ ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗೆಲ್ಲ ಚೆನ್ನಾಗೇ ಇರುತ್ತೆ, ಮಾಡಿಬಿಡ್ತೀನಿ, ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ. ಆದರೆ ಯಾವ ರೀತಿ ಮಾಡ್ತೀನೋ ಮಾಡೋಕ್ಕಾಗಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಅದೆಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಆದಷ್ಟು ನಾನು ಒಂದು ವಾರದಲ್ಲಿ 1-2 ಸಲ ಅಷ್ಟೇ ಮಾಡ್ತೀನಿ ಏನಾದರೂ ಅಡುಗೆ ಸ್ಪೆಷಲಾಗಿ ಏನೋ ಮಾಡಬೇಕಂದ್ರೆ. ಇನ್ನು ಒಲೆಗೆಲ್ಲ ಪೂಜೆ ಮಾಡಿ ಏನೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿ ಹಾಲು ಉಗ್ಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಟಿಫನ್ನಿಗಲ್ಲಿ ತರಕಾರಿ ಎಲ್ಲ ಉಪ್ಪಿಟ್ಟಿಗೆ ಬೇಯೋದಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹೇಗೆ ಏನು ಅಡುಗೆ ಮಾಡ್ತೀನಿ ಅಂತ ನಿಮಗೇನಾದರೂ ಗೆಸ್ಸಿದ್ರೆ ಹೇಳಿ. ಫಸ್ಟ್ ಟೈಮ್ ನಾನು ಒಲೆಯಲ್ಲಿ ಏನು ಅಡುಗೆ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನಾನೊಂದು 2 ಅಡುಗೆನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ತುಂಬ ಬಿಸಿಲಿದೆ, ಇವಾಗಂತೂ ಆಗೋಲ್ಲ. ಇನ್ನು ಸಂಜೆ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಒಲೆಯಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಷ್ಟರಲ್ಲಿ ಕಮೆಂಟ್ ಮಾಡಿ ನಾನು ಏನು ಅಡುಗೆ ಮಾಡ್ಬೋದು. ಯಾಕಂದ್ರೆ ನಾನು ಲಾಗ್ನ ತುಂಬ ದಿನದಿಂದ ನೋಡ್ತಾ ಇದ್ದೀರಲ್ಲ, ಗೊತ್ತಿರುತ್ತೆ ನಮ್ಮ ಟೇಸ್ಟು, ನಮ್ಮಲ್ಲಿ ಮಾಡೋ ಅಡುಗೆ ಏನು ಸ್ಪೆಷಲಾಗಂತೂ ಏನಿರಲ್ಲ, ಎಲ್ಲ ಸಿಂಪಲ್ಲೇ ಇರುತ್ತೆ. ಆದ್ದರಿಂದ ಗೆಸ್ ಮಾಡಿ ನೋಡೋಣ. ಇನ್ನು ಫಸ್ಟಿಗೆ ಪುಟ್ಟು ಸೌದೆಗಳೆಲ್ಲ ಹಾಕಿ ಒಲೆಗೆ ಎಲ್ಲ ರೆಡಿ ಮಾಡಿಕೊಂಡು ಹಾಲನ್ನ ಕಾಯಿಸ್ಬಿಟ್ಟು ಹಾಲು ಕುಡಿಯೋಣ, ಆಮೇಲೆ ಟಿಫನ್ ತಿನ್ನೋಣ. ಫಸ್ಟು ಬಾಯಿ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಇವತ್ತಿನ ಲಾಗೆಲ್ಲ ಒಲೆ ಹಾಕೋದು ಅದು ಇದೇ ಇದೆ. ಬೋರ್ ಆದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ನನಗೆ ಖುಷಿ ಇದೆ ಶೇರ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಅನ್ಕೊತಾ ಇದ್ದಲ್ಲ ಇವತ್ತು ಮಾಡಿದ್ದೀನಲ್ಲ ಅಂದ್ಬಿಟ್ಟು ಒಂಥರ ಚೆನ್ನಾಗಿದೆ. ಫಸ್ಟ್ ಟೈಮ್ ಒಲೆ ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಯೋಗ ರೇಗಿಸ್ತಾಯಿದ್ರು. ನಾನಂತೂ ಒಂದು ದಿನವೂ ಪಾತ್ರೆ ತೊಳ್ಕೊಡಲ್ಲ, ಇನ್ಮೇಲೆ ನೀನೇ ಉಜ್ಜಬೇಕು ಅಂತ. ಯಾಕಂದರೆ ಆ ಮಸಿ ಅದೆಲ್ಲ ನೋಡ್ತಾಯಿದ್ರೆ ನನಗೇ ಭಯ ಆಗ್ತಾಯಿದೆ, ಅದು ಹೋಗುತ್ತಾ ಹೆಂಗೆ ಉಜ್ಜೋದಪ್ಪ ಇನ್ನು ಅಷ್ಟು ಇದು ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಒಂದಷ್ಟು ಪಾತ್ರೆಗಳು, ಇನ್ನೊಂದು ಸ್ವಲ್ಪ ಪಾತ್ರೆನ ತೊಗೊಂಬರ್ತೀನಿ ನಾನು ಮತ್ತೆ ಒಲೆಗೆ ಅಂತಲೇ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಇರೋದ್ರಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದೇ ಒಂದು ಪಾಕೆಟು ಬಾದಾಮ್ ಪೌಡ್ರಿತ್ತು, ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಹಾಲನ್ನ ಕುಡಿಯೋಣ, ಬಾದಾಮ್ ಹಾಲನ್ನ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನನಗೇನಿಸುತ್ತೆ ಅಂದರೆ ನಾವು ಹಿಂದೆ ಜೀವನ ಏನಿತ್ತಂದರೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಎಲ್ಲ ಇದ್ರಲ್ಲ, ಆವಾಗ ಏನು ಪದ್ಧತಿ ಇತ್ತೋ ಈಗ ಅದೇನೇ ನಡ್ಕೊಂಬರ್ತಾ ಇರೋದು. ಇತ್ತೀಚೆಗೆಲ್ಲ ಊಟಗಳಲ್ಲಿ ನೋಡ್ಬೋದು, ಮೊದಲು ಸ್ಟಾರ್ಟಿಂಗ್ ಇತ್ತು ಇಷ್ಟ ಬನ್ನಿ ತಿನ್ನೋಣ, ಚೆನ್ನಾಗಿ ತಿನ್ನೋಣ ಅಂದ್ಬಿಟ್ಟು. ಇವಾಗೆಲ್ಲ ಮಿಲೆಟ್ಸ್ಗಳು, ಮನೆ ಊಟ, ಆಯಿಲ್ ಕಮ್ಮಿ, ಮುದ್ದೆ, ರೈಸು, ರೊಟ್ಟಿ ಈ ಥರದಕ್ಕೆ ಬಂದುಬಿಟ್ರು. ತುಂಬ ಚೇಂಜಸ್ಸು. ಅವಾಗೆಲ್ಲ ಏನು ಪದ್ಧತಿ ಇತ್ತು ಅದೇ ಚೇಂಜಸ್ಸಿಗೆ ಬಂದ್ವಿ. ಇವಾಗ ಗ್ಯಾಸು ಅದು ಇದು ಎಲ್ಲ ಬಿಟ್ಬಿಟ್ಟು ಮತ್ತೆ ತುಂಬ ಜನ ಒಲೆ ಬರ್ತಾಯಿದ್ದಾರೆ. ಒಲೆ ಬರ್ತಿರೋ ಕಾರಣ ಅಂದರೆ ಸಿಲಿಂಡ್ರು ಸಿಗ್ತಾಯಿಲ್ಲ ಅನ್ನೋದು ಕಾರಣಕ್ಕೆ ಅಷ್ಟೇ. ಅದಕ್ಕೆ ಹೇಳೋದು, ಹಳೇ ಪದ್ಧತಿಗಳ್ನ ಅವಾಗವಾಗ ನಾವು ಜೀವನದಲ್ಲಿ ಸ್ವಲ್ಪ ರೂಢಿಸ್ಕೊಂಡ್ರೆ ನಮಗೆ ಏನೇ ಬದಲಾವಣೆ ಆದ್ರೂ ಜೀವನದಲ್ಲಿ ಬೇಗ ಹೊಂದ್ಕೊಂಡ್ಬಿಡ್ತೀವಿ. ಈಗ ಪಾಪ ತುಂಬ ಜನಕ್ಕೆ ಕಷ್ಟ ಆಗ್ಬೋದು. ಈಗ ನನಗೂ ಇದು ಕಷ್ಟವೇ, ಆದರೆ ನಾನೇನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ, ಹೇಗಾಗುತ್ತೋ ಮಾಡೋಣ ಅಂದ್ಕೊಂಡಿರ್ತೀನಿ. ಆದರೆ ಹೊಸ್ದಾಗಿ ಎಲ್ಲ ಮಾಡಿ ಸ್ವಲ್ಪನೂ ಶ್ರಮ ಪಡೋಕ್ಕಾಗದಿದ್ದವ್ರಿಗೆ ಇದು ತುಂಬ ದೊಡ್ಡ ರಿಸ್ಕ್ ಅಂತಲೇ ಅನಿಸುತ್ತೆ. ಗ್ಯಾಸು ಸಿಲಿಂಡ್ರ್ ಇಲ್ದೇ ನಿಮ್ಮ ಕಡೆ ಸಿಲಿಂಡ್ರ್ ಇದೆಯಾ, ಏನೋ ಬುಕ್ಕಿಂಗ್ ಮಾಡಿದ್ದೀರಾ ಹಬ್ಬಕ್ಕೆ ಸಿಲಿಂಡ್ರ್ ಇದೆಯಾ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ. ಇನ್ನು ನಮ್ಮ ಮನೇಲಿ ಜಿರಳೆ ಆಗ್ಬಿಟ್ಟಿದೆ. ನನಗೆ ಯಾವತ್ತೂ ಬಾಡಿಗೆ ಮನೇಲಿ ಜಿರಳೆ ಕಾಟನೇ ಇರಲಿಲ್ಲ ನನಗೆ. ಈ ಮನೆಗೆ ಬಂದಾಗ ನಾವು ಕ್ಲೀನ್ ಮಾಡಿಕೊಂಡೇ ಬಂದ್ವಿ. ಆದರೆ ಜಿರಳೆದು ಸ್ಪ್ರೇ ಹೊಡಿಬೇಕಿತ್ತು ಅನಿಸುತ್ತೆ. ನಮಗೆ ಈಗ ಅನುಭವನೇ ಇಲ್ವಲ್ಲ ಜಿರಳೆ ಈ ಥರ ಇರುತ್ತೆ ಅಂದ್ಬಿಟ್ಟು ಬಂದಾಗಿಂದ 2-3 ಸಲ ಕ್ಲೀನ್ ಮಾಡಿದ್ವಿ, ಜಿರಳೆ ಬರ್ತಾನೆ ಇದೆ. ಅದಕ್ಕೆ ಓವನ್ನ ತೆಗ್ದು ಒಂದು ಸ್ವಲ್ಪ ದಿನ ಆ ಮೂಲೆಯಲ್ಲಿ ಇಟ್ಟಿದ್ವಲ್ಲ, ಆ ಮೂಲೆಯಲ್ಲೇ ಜಿರಳೆ ಆಗ್ತಾಯಿದೆ. ಅದಕ್ಕೆ ಓವನ್ನ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಹೊರಗೆ ಇಟ್ಬೇಡ, ಏನೋ ಸೇರ್ಕೊಂಡಿದ್ಯಾ ಅಂತ. ಸೇರ್ಕೊಂಡಿಲ್ಲ ಯಾವುದು ಕೂಡ. ಇಟ್ಬಿಟ್ಟು ಆ ಮೂಲೆನ ಒಂದು ತಿಂಗಳು ಖಾಲಿ ಬೇಡ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಜಿರಳೆಲ್ಲ ಕಮ್ಮಿ. ನನಗೆ ಆ ಜಿರಳೆನ ಅಡುಗೆ ಮೇಲೆ ನೋಡ್ತಾಯಿದ್ರೆ ಅಡುಗೆ ಮಾಡೋಕ್ಕೂ ಇಷ್ಟ ಆಗೋಲ್ಲ, ಊಟ ಮಾಡೋಕ್ಕೂ ಇಷ್ಟ ಆಗೋಲ್ಲ. ಆ ಥರ ಆಗ್ಬಿಟ್ಟಿದೆ. ಒಂಥರ ಜಿಗುಪ್ಸೆ ಅನಿಸ್ಬಿಟ್ಟಿದೆ. ಯಾವತ್ತೂ ನಾನು ನೋಡಿರಲಿಲ್ಲ ಬಾಡಿಗೆ ಮನೇಲಿ ಇಷ್ಟು ಜಿರಳೆನ. ಜಿರಳೆ ಸ್ವಲ್ಪ ಕಮ್ಮಿ ಮಾಡಬೇಕು. ಇನ್ನು ಸ್ಪ್ರೇ ಎಲ್ಲ ತಂದು ಹೊಡೆಯೋಣ ಕಿಚನ್ಗೆಲ್ಲ ಅಂದ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಮಾಡಿ ಮುಗಿಸೋಷ್ಟಡೆ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಬಟಾಣಿ ತರಕಾರಿ ಎಲ್ಲ ಹಾಕ್ಬಿಟ್ಟು
ಬನ್ಸಿ ರವೆ ಹುರಿದಿಟ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟು ನಾರ್ಮಲ್ ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ನಾನೇ ಶೇರೇ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿ ಒಂದು 10-15 ಸೆಕೆಂಡು ಕ್ಲೋಸ್ ಮಾಡಿಟ್ಬಿಟ್ರೆ ಚೆನ್ನಾಗಿ ರವೆ ಹರಳ್ಕೊತಾ ಇರುತ್ತೆ. ಇನ್ನು ಅಷ್ಟರಲ್ಲಿ ಗಿಡಕ್ಕೆಲ್ಲ ಸ್ವಲ್ಪ ನೀರನ್ನ ಹಾಕಬೇಕಿತ್ತು. ಗಿಡ ಎಲ್ಲ ಹ್ಯಾಂಗ್ ಮಾಡಿದ್ದೀವಲ್ಲ ಗೋಡೆಗೆಲ್ಲ, ಅದ್ರದ್ದು ತುಂಬ ಬಿಸಿಲಿದೆಯಲ್ಲ ಬೇಗ ಡ್ರೈ ಆಗಿಬಿಡುತ್ತೆ ನೀರು. ಎಲ್ಲ ಗಿಡಕ್ಕೂ ಅಷ್ಟೇ, ಬೆಳಿಗ್ಗೆ ಹಾಕಿರ್ತೀವಿ ಸಂಜೆ ಅಷ್ಟೇ ಡ್ರೈ. ಇನ್ನು ಇದ್ರ ಬಾಟ್ಲಲ್ಲೆಲ್ಲ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಎಲ್ಲದಕ್ಕೂ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಇನ್ನು ಮುಂದೆ ಒಂಥರ ಒಲೆಯಲ್ಲಿ ಅಡುಗೆ ಡಿಫ್ರೆಂಟಾಗೇ ಇರುತ್ತೆ ಲಾಗು. ಏನೆಲ್ಲ ಕಷ್ಟಪಟ್ಟು ಸರ್ಕಸ್ ಮಾಡ್ತೀನಿ ಅಂತ ನೋಡೋಣ. ಈಗಿರೋ ಖುಷಿ ಆಮೇಲೆ ಇದೆಯೋ ಇಲ್ವೋ ಅಂತ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಆದರೆ ಅಡುಗೆ ಮಾತ್ರ ಸಂಜೆ ಮಾಡ್ತೀನಿ, ಅದನ್ನು ಕೂಡ ಲಾಗ್ನ ಮಾಡ್ತೀನಿ ಬಿಸಿಲು ಕಮ್ಮಿಯಾಗಿ. ಇನ್ನು ಬಿಸಿಲಿಗೆ ಸ್ವಲ್ಪ ಒಂದು ಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಮಧ್ಯಾಹ್ನ ಟೈಮ್ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಬಿಸಿಲಿರುತ್ತೆ. ಆ ಬಿಸಿಲಲ್ಲಿ ಹೇಗೆ ಕೂತ್ಕೊಳ್ಳೋದು, ಕಾಲು ಸುಟ್ಟೋಗ್ತಾ ಇದ್ದಾವೆ. ಅಷ್ಟು ಸೂರ್ಯನ ದಿಕ್ಕಲ್ಲೇ ನಾನು ಒಲೆ ಹಾಕಿರೋದ್ರಿಂದ ಸೂರ್ಯ ಎದುರುಗಡೆನೇ ಹೊಡಿತಾನೆ ಮುಖಕ್ಕೆ. ಅದಕ್ಕೋಸ್ಕರ ಅದಕ್ಕೆಲ್ಲ ಒಂದು ಸೆಟ್ ಮಾಡಿ ಅಂದ್ಕೊಂಡು ಇನ್ನು ಸಂಜೆ ನಂತರ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಡುಗೆ ಜೊತೆಗೆ. ಹಾಗೆ ಇನ್ನು ಮುಂದೆ ಶೇರ್ ಮಾಡ್ತೀನಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.